ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಇದು ಕ್ಲೀನ್ ಚಿಟ್ ಸರ್ಕಾರ. ಸರ್ಕಾರದ ಮಂದಿಗೆಲ್ಲ ಕ್ಲೀನ್ ಚಿಟ್, ಕ್ಲೀನ್ ಚಿಟ್, ಕ್ಲೀನ್ ಚಿಟ್. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಸರ್ಕಾರದ ಪರವಾಗಿ ಯಾರ್ಯಾರು ನಿಂತ್ಕೊಂಡಿದ್ರು ಎಲ್ರಿಗೂ ಕೂಡ ಕ್ಲೀನ್ ಚಿಟ್. ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಕ್ಲೀನ್ ಚಿಟ್ ಸರ್ಕಾರ. ಸರ್ಕಾರದ ಮಂದಿಗೆಲ್ಲ ಕ್ಲೀನ್ ಚಿಟ್, ಕ್ಲೀನ್ ಚಿಟ್. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಕ್ಲೀನ್ ಚಿಟ್, ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೂ ಕ್ಲೀನ್ ಚಿಟ್. ಸಿದ್ದು ಸಂಪುಟದ ಅತಿ ದೊಡ್ಡ ನಿರ್ಣಯ. ಈ ಮೂಲಕ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ? ಬರೋಬ್ಬರಿ 60 ಕ್ರಿಮಿನಲ್ ಕೇಸ್ ಹಿಂಪಡೆದ ಸಿದ್ದು ಸರ್ಕಾರ. ಬರೋಬ್ಬರಿ 60 ಕೇಸ್. ಯಾರ್ಯಾರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಗೊತ್ತಾ ಈ ಸರ್ಕಾರ? ಯಾರ್ಯಾರಿಗೆ ಕೊಡ್ತು ಗೊತ್ತಾ? ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಕ್ಲೀನ್ ಚಿಟ್ ಸರ್ಕಾರ. ಸರ್ಕಾರದ ಮಂದಿಗೆಲ್ಲ ಕ್ಲೀನ್ ಚಿಟ್, ಕ್ಲೀನ್ ಚಿಟ್. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಕ್ಲೀನ್ ಚಿಟ್. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೂ ಕೂಡ ಕ್ಲೀನ್ ಚಿಟ್. ಸಿದ್ದು ಕ್ಯಾಬಿನೆಟ್ನ ಅತಿ ದೊಡ್ಡ ನಿರ್ಣಯ ಇದು. ಬಹಳಷ್ಟು ಚರ್ಚೆಗೆ ಕಾರಣವಾದಂತಹ ನಿರ್ಧಾರ. ಈ ಮೂಲಕ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ? ಬರೋಬ್ಬರಿ 60 ಕ್ರಿಮಿನಲ್ ಕೇಸನ್ನ ಹಿಂಪಡೆದ ಸರ್ಕಾರ. ಕ್ರಿಮಿನಲ್ ಕೇಸ್, ಅಪರಾಧ ಪ್ರಕರಣಗಳನ್ನ ಒಂದು ಸರ್ಕಾರ ಹಿಂಪಡೆಯುತ್ತೆ ಅನ್ನುವುದಾದರೆ, ಅಪರಾಧ ಪ್ರಕರಣ, ಅಫೆನ್ಸು, ಕ್ರೈಮು ಅಂತ ನಾವು ವಿಜೃಂಭಣೆಯಿಂದ ಹೇಳ್ತೀವಿ ಕೆಲವೊಮ್ಮೆ, ಆ ತರಹದ ಅಪರಾಧ ಪ್ರಕರಣಗಳನ್ನ ಹಿಂಪಡೆದಿದೆ ಸರ್ಕಾರ. ಡಿಕೆಶಿ, ಅದರಲ್ಲಿ ಆಶ್ಚರ್ಯ ಅನ್ಸೋದು ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ ಬೆಂಬಲಿಗರ 10 ಕೇಸು ಸೇರಿ ಒಟ್ಟು 60 ಕೇಸ್ ವಾಪಸ್ಗೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಈ ಮೂಲಕ ರಾಜ್ಯಕ್ಕೆ ಮತ್ತು ಹೊರ ರಾಜ್ಯಕ್ಕೆ ಯಾವ ಸಂದೇಶವನ್ನು ರವಾನಿಸ್ತಾ ಇದೆ ಸರ್ಕಾರ? ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಅಥವಾ ಕೇರಳದ ಮೈತ್ರಿ ಸರ್ಕಾರವನ್ನ ಯಾವುದಾದ್ರೂ ವೈಫಲ್ಯಗಳನ್ನ ಎತ್ತಿ ಹಿಡಿದು ಅವರಿಗೆ ಬುದ್ಧಿ ಹೇಳೋದಕ್ಕೆ ನಿಮಗೆ ನೈತಿಕತೆ ಉಳಿದುಕೊಳ್ಳುತ್ತಾ? ಬಿಜೆಪಿ ಆಳುತ್ತಿರುವಂತಹ ರಾಜ್ಯಕ್ಕೆ ಬುದ್ಧಿವಾದ ಹೇಳುವಂತಹ ನೈತಿಕತೆ ಇದೆಯಾ ನಿಮಗೆ ಅಂತ ಕೇಳ್ತಾರೆ ನಾಳೆ ದಿನ ನೀವೇನಾದ್ರೂ ಬುದ್ಧಿವಾದ ಹೇಳೋದಕ್ಕೆ ಹೋದ್ರೆ. ಕಾರಣ 60 ರೀತಿಯ ಕ್ರಿಮಿನಲ್ ಕೇಸುಗಳನ್ನು ಸರ್ಕಾರ ಹಿಂಪಡೆಯೋದಕ್ಕೆ ನಿನ್ನೆ ಸಿದ್ದು ಕ್ಯಾಬಿನೆಟ್ ನಿರ್ಣಯ ಪಾಸ್ ಮಾಡಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರ ವಿರುದ್ಧ ಇದ್ದಂತಹ ಕೇಸುಗಳು ಕೂಡ ಅದನ್ನು ಸೇರಿ ಒಟ್ಟು 60 ಪ್ರಕರಣಗಳು. ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ, ಕನ್ನಡದ ಗಡಿ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಂಸ್ಕಾರ, ಕನ್ನಡಿಗರು ಕನ್ನಡತಿಗಾಗಿ ಹೋರಾಟ ಮಾಡಿದವರಿಗೆ ಸಿಗ್ಲಿ ಕ್ಲೀನ್ ಚಿಟ್, ತೊಂದರೆ ಇಲ್ಲ. ಆದ್ರೆ ಅಪರಾಧ ಪ್ರಕರಣಗಳು, ಅಪರಾಧ ಕ್ರೈಮ್ನಂತಹ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಕೂಡ ವಾಪಸ್ ಪಡೀತೀರಿ ಅನ್ನೋದಾದ್ರೆ, ಈ ಹಿಂದೆ ಇದೇ ಗೌರ್ಮೆಂಟ್, ಇದೇ ಸರ್ಕಾರದ ವಿರುದ್ಧ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಒಂದಷ್ಟು ವಾಪಸ್ ಪಡ್ಕೊಂಡಿದ್ರು ಕೇಸ್ಗಳು. ಗಲಭೆ ಪ್ರಕರಣದಲ್ಲಿ ನೋಡ್ರಿ, ದೊಂಬಿ, ಗಲಾಟೆ, ಗಲಭೆ, ಸಂಘರ್ಷ ಅದೆಲ್ಲ ವಾಪಸ್ ಪಡೆದುಕೊಳ್ಳಬಹುದಾದಂತಹ ಪ್ರಕರಣಗಳ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.